इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। ಏನಾಗ್ತದೆ ಏನಾಗ್ತದೆ ಬಂದ್ ಆಗ್ತದೆ. ಈಗ ದಿನದಲ್ಲಿ ಅಡುಗೆ ಮಾಡಿ ದಿನದಲ್ಲಿ ಊಟ ಮಾಡಿದ್ರೂ ಅದರಲ್ಲೂ ಪಾಪ ಬಂದ್ ಆಗ್ತದೆ. ಆದರೆ ಅದು ಇಲ್ಲದೆ ನಾವು ಬದುಕಕ್ಕಾಗಲ್ಲ. ಏನಾಗಲ್ಲ, ಏನಾಗ್ತಾ ಇಲ್ಲ. ಅದಕ್ಕಾಗಿ ನೀವೇನು ಮಾಡ್ತೀರಿ, ದಿನದಲ್ಲಿ ಅಡುಗೆ ಮಾಡಿಕೊಂಡು ದಿನದಲ್ಲಿ ಊಟ ಮಾಡ್ತೀರಿ. ಅದೇ ಊಟನ ರಾತ್ರಿ ಮಾಡಿದರೆ ಕೋಟಿ ಪಟ್ಟು ಹೆಚ್ಚು ಪಾಪ ಬಂದಾಗ್ತದೆ. ಏನಾಗ್ತದೆ. ಆದರೆ ಅದನ್ನೇನು ಮಾಡಬೇಕು, ನೀವೆಲ್ಲ ಬುದ್ಧಿವಂತರು. ಅಲ್ಲೇನಂತಾರಂತಂದ್ರೆ ಹಿಂದಿಲಿ ಅಚ್ಚೆ ಒಂದು ಕಡೆ ಬರೆದಿದ್ರಂತೆ, ಅಚ್ಚೆ ಆದಮಿ ಬನಿಯೇ ಅಂದರೆ ಒಳ್ಳೆಯ ವ್ಯಕ್ತಿ ಆಗರಿ ಅಂತ ಬರೆದಿದ್ರಂತೆ. ನಿಮ್ಮಂಥವ್ರು ಒಬ್ಬರು ಬನಿಯ ಅಂತಂದರೆ ವ್ಯಾಪಾರಿಗಳು ಏನು ಅದನ್ನು ಸುಧಾರಣೆ ಮಾಡಿದಾರಂತೆ. ಅಚ್ಚೆ ಆದ್ಮಿ ಬನಿಯ, ಬನಿಯ ಅನ್ನೋದನ್ನು ಅವನೇನು ಮಾಡಿದರು, ಏನು ಬನಿಯ ಅಂತ ಅಂದರೆ ಏನು ವ್ಯಾಪಾರ ಮಾಡ್ತಾರೋ ಅವರೆಲ್ಲ ಒಳ್ಳೆಯವರು ಅಂತ ಹೇಳಿ ಬರೆದ್ಬಿಟ್ಬಿಟ್ಟ. ಏನು ಮಾಡಿದ್ರು, ಅದನ್ನ ಅರ್ಥ ಮಾಡಿಕೊಂಡ್ರು. ಅದಕ್ಕೆ ನಾವು ಬುದ್ಧಿವಂತರಿದ್ದೀವಿ. 100 ರೂಪಾಯಿ ವಸ್ತು ತಂದು 10 ರೂಪಾಯಿಗೆ ಎಂದು ನೀವು ಮಾರಲ್ಲ. ಏನು ಮಾಡಲ್ಲ, ಅದನ್ನು ನಿಮಗೆ ಗೊತ್ತೈತೆ ಲಾಭ ಮಾಡ್ಕೊಳ್ಬೇಕಂತ. ಅದೇ ಪ್ರಕಾರ ಇಲ್ಲಿ ನನ್ನ ಆತ್ಮನಿಗೂ ಕೂಡ ಲಾಭ ಆಗಬೇಕು. ಏನಾಗಬೇಕು, ಯಾಕೆ ಅಂದರೆ ಆತ್ಮನಿಗೆ ಲಾಭ ಆಗಬೇಕು ಅಂತಂದ್ರೆ ನಾವೇನು ಮಾಡಬೇಕು, ಅದಕ್ಕಾಗಿ ಶರೀರಕ್ಕೆ ಏನು ಮಾಡೋದು, ಊಟ ಬೇಕಲ್ಲ ಶರೀರಕ್ಕೆ, ದಿನದಲ್ಲಿ ಊಟ ಮಾಡೋದು. ಅದರಲ್ಲೂ ಏನು ಊಟ ಮಾಡೋದ್ರಿ, ಏನು ಮಾಡೋದ, ಭಕ್ಷ್ಯ ಅಭಕ್ಷ್ಯಗಳ ಜ್ಞಾನ. ಅವರು ಉಣ್ತಾರೆ ಬಿಡ್ರಿ, ಅವ್ರು ಉಣ್ಣರು ಉಣ್ಕೊಂಡು ಹೋಗಲಿ. ಏನು ಇದ್ರಾಗೂ ನಮಗೆ ದೋಷನ ಏನು, ಅವ್ ತಿನ್ನೋವು ತಿಂತಾನ, ಕುಡಿಯೋವು ಕುಡಿತಾನ, ಬಿಡು ಅವ್ನು ಮಾಡ್ಕೊಂಡು ಹೋಗಲಿ ಅಂದುಬಿಟ್ರೆ ನಮಗೆ ದೋಷ ಹತ್ತದೆ. ಏನು ಹತ್ತದೆ, ಹೇ ಭಗವಂತ ಇವನಿಗೂ ಈ ಜಾಗೃತ ಆಗಲಿ, ಇವನು ಈ ವಸ್ತು ಬಿಡಲಿ ಅಂತ ನಾವು ಭಾವನೆ ಮಾಡೋದ್ರಿಂದ ನಮಗೆ ಪುಣ್ಯ ಬಂದಾಗ್ತದೆ. ಏನಾಗ್ತದೆ, ಇದೇ 2 ಶಬ್ದ ನೋಡ್ರಿ, ಅಲ್ಲೇ ಅರ್ಥ ಅಷ್ಟೇ. ತಿನ್ನೋರು ತಿಂತಾವ, ಬಿಡೋ ಕುಡಿಯೋವು ಕುಡಿತಾನೆ, ನಮಗೇನು ಕುಡ್ಕೊಂಡು ಹೋಗಲಿ ತಿನ್ಕೊಂಡು ಹೋಗಲಿ ಅಂದ್ಬಿಟ್ರೆ ನಮಗೂ ಏನತ್ತು. ಆದರೆ ಭಗವಂತ ಇವನಿಗೂ ಒಳ್ಳೆ ಬುದ್ಧಿ ಬರಲಿ, ಏನಾಗಲಿ, ಇವರದ್ದು ಕೂಡ ಕಲ್ಯಾಣ ಆಗಲಿ, ಇವನು ಆ ವಸ್ತು ಬಿಡಲಿ ಅಂತ ಭಾವನೆ ಮಾಡಿದಾಗ ನಿಮಗೆ ಪುಣ್ಯ ಬಂದ. ಅಲ್ಲೇನೆ ಇಷ್ಟಾಗ ಎಷ್ಟಾಗ ಇಷ್ಟನೇ ವಿಚಾರದಲ್ಲಿ ಮತ್ತೇನೇನು ಹೆಚ್ಚಿಗೆ ಗೊತ್ತಿಲ್ಲ. ಹಾಗಾಗಿ ನಾವು ಲಾಭ ತಡ್ಕೊಳಕ್ಕಂದ್ರೆ ಇದನ್ನು ಸಣ್ಣ ದೊಡ್ಡ ರೂಪದಲ್ಲಿ ಹಿಂಸೆಯನ್ನು ಬಿಡೋ ಅಂಥದ್ದು. ಏನು ಮಾಡೋದು, ದೊಡ್ಡ ಸ್ಥೂಲ ರೂಪ. ಅದಕ್ಕೆ ಏನು ಮಾಡ್ತಾನೆ, ಮೊದಲು ಏನು ಮಾಡ್ತಾರೆ, ದೊಡ್ಡ ಕೆಲಸ ಮಾಡ್ಕೊತಾರೆ. ಈಗ ಮನೆ ಕಟ್ಟಾಗ ಏನು ಮಾಡ್ತಾರೆ, ನೀವು ಮನೆ ಕಟ್ತೀರಿ, ಮನೆ ಕಟ್ಟಾಗ ಏನು ಮಾಡ್ತೀರಿ ನೀವು, ಫಸ್ಟನೇ ಮೊದಲೇ ತಳಪಾಯ ತೆಗಿತೀರಿ. ಅದನ್ನು ತೆಗೆದು ಅದರಲ್ಲಿ ಭದ್ರವಾದ ತಳಪಾಯ ಹಾಕ್ಕೊತೀರಿ. ಆಮೇಲೆ ಅದರಲ್ಲಿ ಕಂಬಗಳನ್ನು, ಅದಕ್ಕೆ ಪಿಲ್ಲರ್ ಅಂತ ಹೇಳ್ತೀರಿ ನೀವು, ಅದನ್ನು ನಿಲ್ಲಿಸ್ಕೊತೀರಿ. ಅದರ ಮೇಲೆ ಸ್ಲ್ಯಾಬ್ ಕಟ್ಕೊತೀರಿ, ಅದರ ಮೇಲೆ ಗೋಡೆ ಕಟ್ಕೊತೀರಿ. ಆಮೇಲೆ ಅದಕ್ಕೆ ಪ್ಲ್ಯಾಸ್ಟರ್ ಮಾಡ್ಕೊತೀರಿ. ಆಮೇಲೆ ಇದಕ್ಕೆಲ್ಲ ನೆಲಕ್ಕೆ ಕಲ್ಲು ಟೈಲ್ಸು ಎಲ್ಲ ಹಾಕ್ಕೊತೀರಿ. ಆಮೇಲೆ ಹಾಕ್ಕೊತ ಆ ಬಣ್ಣ ಸುಣ್ಣ ಮಾಡ್ಕೊತೀರಿ. ಆಮೇಲೆ ಎಲ್ಲ ಫರ್ನಿಚರ್ ಕೆಲಸ ಮಾಡ್ಕೊತೀರಿ. ಸಣ್ಣದು ಏನೆಲ್ಲ ಐತೆ ಇವೆಲ್ಲ ಒಂದೊಂದಾಗಿ ಆ ಸಣ್ಣ ಕೆಲಸ ಮೊದಲು ದೊಡ್ಡ ಕೆಲಸ ಮಾಡ್ಕೊತೀರಿ. ಏನು ಮಾಡ್ಕೊತೀರಿ ರೀ, ಹೌದಲ್ಲ, ದೊಡ್ಡದು ಮಾಡ್ಕೊತೀರಿ. ಈಗ ಹೊಲ ಗದ್ದೆ ಮಾಡೋರು ಅಷ್ಟೇ. ನೀವು ರಾಶಿ ಮಾಡ್ಬೇಕಿದ್ರೆ ಏನು ಮಾಡ್ತೀರಿ, ಫಸ್ಟ್ ಯಾವುದು ತೊಗರಿ ಎಲ್ಲ ಕುಯ್ದು ತೊಗೊಂಡು ಬರ್ತೀರಿ. ಆಮೇಲೆ ಅದನ್ನೇನು ಮಾಡ್ತೀರಿ, ಒಕ್ಕಲು ಮಾಡ್ತೀರಿ. ಅದರೆಲ್ಲ ನಿಧಾನ ಒಂದೊಂದಾಗಿ ಮಾಡ್ತಾರೆ. ಅದೇ ಪ್ರಕಾರ ಮೊದಲು ದೊಡ್ಡ ಪಾಪಗಳನ್ನು ಬಿಡ್ತಾರೆ. ಏನು ಮಾಡ್ತಾರೆ, ಕಡೆಗೆ ನಿಧಾನ ಅಂದ್ರೂ ಬಿಡ್ಬೇಕು, ಅದನ್ನು ಬಿಡಬೇಕು ಅನ್ನೋ ಉದ್ದೇಶ ಐತೆ. ಇದೇ ನಮ್ಮ ಧರ್ಮ ಅಲ್ಲ. ಏನಲ್ಲ, ಊಟ ಮಾಡೋದೇ ನಮ್ಮದು ಧರ್ಮ ಅಲ್ಲ. ನಾವು ಮೋಕ್ಷಕ್ಕೆ ಹೋದವಂದ್ರೆ ನಮಗೆ ಊಟ ಬೇಕಿಲ್ಲ. ಏನು ಬೇಕಿಲ್ಲ,
ಊಟ ನಮಗೆ ಬೇಕಾಗಿಲ್ಲ. ನಮಗೆ ಊಟ ಬೇಕಾಗಿಲ್ಲ. ಯಾವಾಗ ನಮ್ಮ ಮೋಕ್ಷಕ್ಕೆ ಹೋದ್ಮೇಲೆ ಅಲ್ಲಿಗೆ ತಕ್ಕ ಹೋಗೋತಕ್ಕ ಸ್ವಲ್ಪ ಈಗ ನಿಮ್ಗೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಗಾಡಿ ಬೇಕು. ಏನು ಮಾಡಬೇಕು? ಬೇಕಾ ಬೇಡ? ಅಲ್ಲಿ ಬೆಂಗಳೂರಿಗೆ ಹೋದ್ಮೇಲೆ ನೀವೆಲ್ಲಿ ಹೋದ್ರಿ, ಸೇರ್ಕೊಂಡ್ರಿ, ಯಾವ ಮನೆಗೆ ಸೇರ್ಕೊಂಡ್ರಿ, ನಿಮಗೆ ಗಾಡಿ ಬೇಕಿಲ್ಲ. ಅದೇ ಪ್ರಕಾರ ಅಲ್ಲಿ ತಕ್ಕ ನಮ್ಮ ಮೋಕ್ಷಕ್ಕೆ ಹೋಗೋ ತಕ್ಕ ಸ್ವಲ್ಪ ಸ್ವಲ್ಪ ಈ ಶರೀರನ ಉಳಿಸ್ಕೊಳ್ಬೇಕಾಗೈತೆ. ಅಂದರೆ ಇದರಿಂದ ದುಡಿಸ್ಕೊಳ್ಬೇಕಾಗೈತೆ. ಏನಾಗೈತೆ? ಇದು ನಮ್ಮದಲ್ಲ. ಯಾವ್ದಲ್ರಿ? ಇದು ನಮ್ಮದಲ್ಲ, ಇದು ಬಾಡಿಗೆ ಮನೆ, ನರಮನೆ. ಅದನ್ನು ಉಳಿಸ್ಕೊಂಡು ಅದರಿಂದ ಕೆಲಸ ತೊಗೊಂಡು ಆಮೇಲೆ ಅವ್ರಿಗೆ ಕೆಲಸ, ನಿಮ್ಗೆ ಕೆಲಸಕ್ಕೆ ಬರ್ತಾರೆ, ಅವ್ರಿಗೆ ಸಂಬಳ ಕೊಡ್ತೀರಿಲ್ಲ? ನೀವು ಕೊಡ್ತೀರಿ. ಯಾಕೆಂದ್ರೆ ಕೆಲಸ ದುಡ್ದಾರಪ್ಪ, ಅವ್ರಿಗೆ ಕೆಲಸನೂ ಕೊಡ್ತೀರಿ, ಊಟನೂ ಕೊಡ್ತೀರಿ, ಕೊಡ್ರಿ. ಆದರೆ ಅದರಿಂದ ದುಡಿಸ್ಕೊಳ್ಳೋದೈತೆ. ಅದಕ್ಕಾಗಿ ನಾವು ಮಾಡ್ತೀವಿ. ನಮ್ಮದು ಇದು ದಿನದಲ್ಲಿ ಊಟ ಮಾಡೋದಲ್ಲ, ಮೋಕ್ಷಕ್ಕೆ ಹೋದ್ಮೇಲೆ ಊಟನೂ ಬೇಡ, ಏನೂ ಬೇಕಿಲ್ಲ ನಮಗೆ. ಇದನ್ನು ಹೇಳಿದ್ದಾರೆ. ಮುಂದಿಂದು ಇನ್ನು ಮುಂದೆ ಏನು? ಅಹಿಂಸಾನುರತ 5 ಅತಿಚಾರ. ಅಂದರೆ ಇದ್ರಾಗ ಏನು ಮಾಡಿದ್ರು ಅಂತಂದರೆ, ಇದ್ರಾಗ ಏನು ಹೇಳ್ತಾರೆ ಅಂತಂದರೆ, ಮೊದಲಿಂದ್ರಾಗ ಏನು ಹೇಳಿದರು, 4 ಪ್ರಕಾರ ಹಿಂಸೆಗಳಿದಾವೆ. ಎಷ್ಟು? ಉದ್ಯೋಗ ಹಿಂಸೆ, ಉದ್ಯೋಗದ ಹಿಂಸೆ, ಆರಂಭದ ಹಿಂಸೆ ಮತ್ತು ವಿರೋಧಿ ಹಿಂಸೆ. ಇನ್ನೊಂದು ಸಂಕಲ್ಪ ಹಿಂಸೆ ಅಂತ ಇದೆ. ಉದ್ಯೋಗ ಅಂತಂದ್ರೆ ನೀವು ವ್ಯಾಪಾರ ಮಾಡಿರಿ, ಉದ್ಯೋಗ ಮಾಡಿರಿ, ರೈತರು ಹೊಲ ಗದ್ದೆ ಮಾಡಿರಿ, ಇಲ್ಲ ಅಂದರೆ ಇನ್ಯಾರ್ದಾದರೂ ನೀವು ಇನ್ನೊಬ್ಬರದ ಸರ್ವಿಸ್ ಅಂತೀರಿ, ನೀವು ಅದನ್ನು ಇನ್ನೊಬ್ಬರದ ದುಡಿಮೆ ಮಾಡಿರಿ, ಇನ್ನೊಬ್ಬರ ಮನೆಗೆ ದುಡಿಮೆಗೆ ಹೋಗ್ರಿ, ನೀವು ಕೆಲಸ ಮಾಡೋಕ್ಕೆ ಹೋಗ್ರಿ. ಇವೆಲ್ಲವೂ ಎಲ್ಲ ಕಾರ್ಯಗಳಲ್ಲೂ ಹಿಂಸೆ ಆಗ್ತವೆ. ಈ 3 ಹಿಂಸೆ ಇದಾಯಿತು. ಇನ್ನೊಂದು ಆರಂಭ ಅಂದರೆ ಬೆಳಗ್ಗೆ ಎದ್ದಾಗ ನೀವು ಇದನ್ನು ಕಸ ಗುಡಿಸೋದಂತೀರ, ಕಸ ಗುಡಿಸೋದು, ಒರೆಸೋದು, ಬೆಂಕಿ ಒಲೆ ಉರಿಸೋದು, ನೀರು ತೊಗೊಂಡು ಬರೋದು, ಸ್ನಾನ ಮಾಡೋದು, ಕುಟ್ಟೋದು, ಬೀಸೋದು, ಅಡುಗೆ ಮಾಡೋದು, ಇವೆಲ್ಲ ಪಂಚಶೂನ್ಯಗಳಲ್ಲಿ ಹಿಂಸೆ ಆಗ್ತದೆ. ಮಾಡೋಕ್ಕೆ ಭಾವನೆ ಮಾಡೋದು. ಮುನಿಗಳಿಗೆ ಆಹಾರ ಕೊಟ್ಟೇ ಊಟ ಮಾಡ್ತೇವೆ. ಯಾಕೆಂದ್ರೆ ನಮ್ಮದು ಅತಿಥಿ ಸಮೀಭಾಗ ವ್ರತ ಇದೆ. ನಮ್ಮದು ದಿನೆಲ್ಲ ಪಾಪ ಆಗ್ತದಲ್ಲ, ಆ ಪಾಪದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು. ಏನು ಮಾಡ್ಕೊಳ್ಳೋದು? ಅದನ್ನು ಕಮ್ಮಿ ಮಾಡೋದು. ಯಾಕೆಂದರೆ ಈ ಕಾರ್ಯ ಮಾಡಿ ದಾನ, ಪೂಜಾ, ವ್ರತ, ನಿಯಮ, ಸಟ್ಟ ಅವಶ್ಯಗಳಿಂದ. ಅದಕ್ಕಾಗಿ ಇದನ್ನು ನಿಮಗೆ ಬಿಡೋಕ್ಕಾಗಲ್ಲ. ಇದು ಹಿಂಸೆ ಇದೆ. ಇನ್ನೊಂದು ವಿರೋಧಿ ಹಿಂಸೆ. ವಿರೋಧಿ ಅಂದರೆ ಏನು ರೀ? ನಾವು ನೋಡ್ರಿ, ನಾವು ಎಲ್ಲರ ಜೊತೆಗೂ ಚೆನ್ನಾಗೇ ಇರಬೇಕು ಅಂತೇವೆ. ಈಗ ನಮ್ಮದು 50 ವರ್ಷ ಆಯ್ತು ಭಾರತ ಸ್ವತಃ, ಅಲ್ಲಿ 75 ವರ್ಷ ಆಯ್ತು. ಆದರೆ ಭಾರತ ಒಂದು ಸರಿನೂ ಪಾಕಿಸ್ತಾನ ಮೇಲೆ ಆಕ್ರಮಣ ಮಾಡಿಲ್ಲ. ಅವರಾಗೆ ಬರೋದು ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ. ಏನು ಮಾಡ್ತಾರೆ? ಭಾರತದೊಂದು ಇಲ್ಲಿ ತನಕ ಇತಿಹಾಸದಲ್ಲಿ ಯಾವ ದೇಶದ ಮೇಲೂ ಅವರು ಆಕ್ರಮಣ ಮಾಡಲ್ಲ. ಅವ್ರ ಮೇಲಿದೆ, ಅವ್ರ ಮೇಲೆ ಯುದ್ಧ ಮಾಡೋಕ್ಕೆ ಹೋಗಲ್ಲ. ಅವ್ರ ಮೇಲೆ ಏನು, ಅವ್ರು ಮತ್ತೆ ಆತಂಕವಾದಿಗಳು ಗುಸ್ಪೆಟ್ಟು ಮಾಡೋದು, ಎಲ್ಲರೂ ಬಂದು ಹೊಕ್ಕೊಳ್ಳೋದು. ಆವಾಗ ನಮ್ಮ ಧರ್ಮ, ಸಂಸ್ಕೃತಿ, ನಮ್ಮ ದೇಶ ಇದನ್ನೆಲ್ಲ ಉಳಿಸ್ಕೊಳ್ಳೋಕ್ಕೆ ನಮ್ಗೆ ಅವ್ರ ಜೊತೆಗೆ ಯುದ್ಧ ಮಾಡಬೇಕಾಗ್ತದೆ. ಏನು ಮಾಡಬೇಕಾಗ್ತದೆ? ಆವಾಗ ಈ ಹಿಂಸೆನೂ ನಿಮಗೆ ತ್ಯಾಗ ಇಲ್ಲ, ಏನಿಲ್ಲ ನಿಮಗೆ ಉದ್ಯೋಗ. ಆದರೆ ಹಿಂಸೆಯೇ ಉದ್ಯೋಗ ಮಾಡಬಾರ್ದಂತೆ. ಏನು ಮಾಡೋದ? ಶಸ್ತ್ರ ವ್ಯಾಪಾರ ಮಾಡೋದು, ಕೀಟನಾಶಕ ವ್ಯಾಪಾರ ಮಾಡೋದು, ಏನು ಮಾಡೋದ? ಹಿಂಸೆಯ ಉದ್ಯೋಗ ಮಾಡೋಂಗಿಲ್ಲ. ನೀವು ಉದ್ಯೋಗ ಮಾಡೋಕೆ ಹಿಂಸೆ ಆಗೋದು ಬೇರೆ. ಏನು? ಈಗ ಒಬ್ಬ ಹೊಲ ಉಳುಮೆ ಮಾಡ್ತಾ ಇದ್ದಾನೆ, ಅದರಲ್ಲೂ ಹಿಂಸೆ ಆಗ್ತದೆ. ಇನ್ನೊಬ್ಬ ಏನು ಮಾಡೋದನ್ನು ಗೊತ್ತಾ? ಅಲ್ಲೇ ಜಾಳಿಗೆ ಹಾಕ್ಕೊಂಡು, ಇಲ್ಲ ಅಂದರೆ ಅದರದ್ದು ಬಲೆ ಹಾಕ್ಕೊಂಡು ಅದರಲ್ಲಿ ಅಲ್ಲಿ ನದಿಯಲ್ಲಿ ಮೀನು ಹಿಡಿಯೋಕತ್ತಾನ. ಅದು ಮೀನು ಹಿಡಿಯೋದು ಹಿಂಸೆಯ ಉದ್ಯೋಗ. ಏನದು? ಆದರೆ ನೀವು ಹೊಲ ಉಳುಮೆ ಮಾಡೋದು ಹಿಂಸೆ. ಅದರಲ್ಲೂ ಸ್ವಲ್ಪ ಆಗ್ತದೆ, ಆದರೆ ಇದರಲ್ಲಿ 1 ಪಟ್ಟು ಆದರೆ ಅದರಲ್ಲಿ ಕೋಟಿ ಪಟ್ಟು ಹೆಚ್ಚಾಗ್ತದೆ. ಯಾವ್ದ್ರಾಗ? ಹಿಂಸೆ ಉದ್ಯೋಗದಾಗ. ನಾವೊಂದು ನಮಗೆ ಹಿಂಸೆ ಮಾಡ್ಬೇಕನ್ನೋ ಉದ್ದೇಶ ಇಲ್ಲ. ಉಳುಮೆ ಮಾಡಾಗ ಜೀವಿಗಳ ಹಿಂಸೆ ಆಗ್ತದೆ.
ಅದಕ್ಕೂ ನಿಮಗೆ ತ್ಯಾಗ ಇಲ್ಲ. ಹಾಗಾಗಿ ಇವು 3 ಪ್ರಕಾರ ಹಿಂಸೆ ನಿಮಗೆ ತ್ಯಾಗಿಲ್ಲ. ಒಂದು ಸಂಕಲ್ಪಪೂರ್ವಕ ಹಿಂಸೆ ಮಾಡಲ್ಲ. ಏನಂದರೆ ಬಲೆ ಹಾಕ್ಕೊಂಡು ಮೀನು ಹಿಡಿಯೋದು, ಆ ಗಾಣ ಹಾಕ್ಕೊಳ್ಳೋದು, ಮೀನು ಹಿಡಿಯೋದು, ಅದರಿಂದ ಹಿಂಸೆ ಮಾಡೋದು, ಇವು ಹಿಂಸೆಯ ಉದ್ಯೋಗ. ಇಂಥವೇ ಭಾಳಷ್ಟಿದಾವೆ. ಆ ಉದ್ಯೋಗ ಮಾಡಬಾರ್ದಂತ. ಅದಕ್ಕಾಗಿ ಅದು ಒಂದು ಸಂಕಲ್ಪಪೂರ್ವಕ ನಾನು ಇವನನ್ನು ಸಾಯಿಸಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಸಾಯಿಸೋದು. ನಮ್ಮ ದೇಶದ ರಕ್ಷಣೆಗಾಗಿ ನಾವು ಇದು ಮಾಡ್ತಾಯಿದ್ದೀವಿ. ನಾವು ಬೇರೆ ಉದ್ದೇಶದಿಂದ ಅವ್ರ ಜೊತೆಗೆ ಯುದ್ಧ ಮಾಡ್ತಾಯಿಲ್ಲ. ಇಲ್ಲ ನಾನು ಅವ್ರನ್ನ ಸಾಯಿಸಲ್ಲ. ಆತಂಕವಾದಿಗಳದ್ದೇನು ಉದ್ದೇಶ ರೀ? ನಾವು ಹೋಗೋದು, ಅವ್ರನ್ನ ಮುಗಿಸೋದ, ಏನು ಮಾಡೋದ ಅವ್ರದ್ದು ಅದೇ. ಅದು ಹಿಂಸೆಯ ಉದ್ಯೋಗ. ಸಂಕಲ್ಪಪೂರ್ವಕ ಹಿಂಸೆ ಆತವ್ರದ್ದು. ಏನತ್ತ? ಆ ಸಂಕಲ್ಪಪೂರ್ವಕ ಹಿಂಸೆ ಒಂದು ಬಿಟ್ಟು ಇನ್ನು ಶ್ರಾವಕರಿಗೆ ಇದೇ ಪೂರ್ಣ ಸತ್ಯನೂ ಅಲ್ಲ. ನಾಳೆ ಬಿಟ್ಟು ಹೋಗಬೇಕು, ಈಗ ಇಷ್ಟ ಆಗಲ್ಲ, ಸ್ವಲ್ಪ ಸ್ವಲ್ಪ ಮಾಡ್ತೇವೆ. ಏನು ಮಾಡ್ತೇವೆ? ಹಾಗೆ ಉಳಿತು. ಈಗ ಇದಿಷ್ಟು ಸರಿ. ಇನ್ನು ಮುಂದೆ ಉಳಿದಿದ್ದು ಯಾವುದು ರೀ? ಏನು? ಅಹಿಂಸಾ ಅಣುವ್ರತದ ಅತಿಚಾರಗಳಾಗ್ತಾವಂತ. ಆ ವ್ರತಗಳಲ್ಲಿ ಅತಿಚಾರಗಳಾಗ್ತಾವಂತ. ವ್ರತ ಅಂತೂ ತೊಗೊಂಡಿದ್ದೀವಿ, ಮತ್ತೇನಾಗೋದು ಅತಿಚಾರ ಹೆಂಗಾಗ್ತಾವಂತ ಮುಂದೆ ಹೇಳ್ತಾರೆ. ಅಹಿಂಸಾ ಅಣುವ್ರತದಲ್ಲಿ 5 ಅತಿಚಾರಗಳು: ಛೇದನ, ಬಂಧನ, ಪೀಡನ, ಮತಿಭಾರಾರೋಪಣಂ, ವೇತಿಚಾರಃ, ಆಹಾರವಾರಣಾಪಿ ಚ, ವದದ್ ವ್ಯಾಪಾರತೆ ಪಾಂಚ. ಅಂದರೆ ಇದೇನು ಹೇಳಿದ್ರೆ ಅಂದರೆ ಹೊಡೆಯುವುದು, ಕಡಿಯುವುದು, ಅಂದರೆ ಅದನ್ನೇನು ಹಿಂಸೆನೇ ಮಾಡಿಬಿಡೋದು ಪೂರ್ಣ. ಇದರದ ಅರ್ಥ ಇಲ್ಲಿ ಏನು ಹೇಳ್ತಾರೆ ಅಂದರೆ ಛೇದನ ಅಂದರೆ ಯಾವುದಾದ್ರೂ ದುರುದ್ದೇಶದಿಂದ ಪ್ರಾಣಿಗಳ ಅಥವಾ ಮನುಷ್ಯರನ್ನ ಅವರ ಅಂಗಗಳನ್ನು ಛೇದನೆ ಮಾಡೋದು. ಏನು ಮಾಡೋದು? ಛೇದನ ಅಂತಂದರೆ ಏನು ಮಾಡೋದ್ರಿ? ಈಗ ನಿಮ್ಮ ಮಕ್ಕಳಿಗೂ ಕೂಡ ಏನು ಮಾಡ್ತೀರಿ? ಕಿವಿ, ಮೂಗು ಎಲ್ಲ ಛೇದನೆ ಮಾಡ್ತೀರಿ. ಅದು ಯಾವ ಉದ್ದೇಶದಿಂದ? ದುರುದ್ದೇಶ ಇಲ್ಲ. ಅದ್ರಾಗೇನು ಇನ್ನೇನು ಉದ್ದೇಶ? ಇವ್ರ ಮುಂದೆ ಆಭರಣಗಳನ್ನು ಹಾಕ್ಕೊಳ್ಳಿ, ಇವರು ಶರೀರನ ವಸ್ತ್ರ ಆಭರಣಗಳು ಹಾಕ್ಕೊಳ್ಳೋಕೆ ಬೇಕಾಗ್ತದೆ ಅಂತ ಅದು ಮಾಡ್ತೀರಿ. ಅದು ಬೇರೆ. ಛೇದನ ಅಂದರೆ ಬಂಧನ, ಕಟ್ಟಿ ಹಾಕೋದು. ಯಾರನ್ನ? ಈಗ ನೋಡ್ರಿ, ಸಾಕಿದ ಹಸು, ಎಮ್ಮೆ, ಎತ್ತು ಇವನ್ನ ಇನ್ಯಾರ್ದಕ್ಕೂ ಲುಕ್ಸಾನ್ ಮಾಡಬಾರ್ದು ಅಂಥೇಳಿ ಅದನ್ನು ಹೇಗೆ ಕಟ್ಟೋದಂತ ಅಂದ್ರೆ ಕಟ್ಟೋದು ಐತೆ. ಕಟ್ಟೋದು ಉದ್ದೇಶ ಹೇಗೆ ಅಂತಂದರೆ ಸ್ವಲ್ಪ ಅದರ ಶಕ್ತಿಗಿಂತ ಕಮ್ಮಿ ಶಕ್ತಿ ಇರೋಂಥ ಹಗ್ಗದಲ್ಲೆಲ್ಲ ಕಟ್ಟಬೇಕು. ಈಗ ಸರ್ಪುಳಿಲೇ ಕಟ್ತಾರೆ. ಕೊಟ್ಟಿಗೆಗೆ ಬೆಂಕಿ ಬಿತ್ತು ಎಷ್ಟೋ ಜೀವಿಗಳು ಪಾಪ ಸುಟ್ಕೊಂಡು ಅವು ತನ್ನ ಪೂರ್ಣ ಶಕ್ತಿಯನ್ನು ಆಗೇನಾಗ್ತವೆ ಅಂಥದ್ದೇನಾದ್ರು ಭೂಕಂಪ ಆಯ್ತು ಇನ್ನೇನಾರು ಆಯ್ತು ಅಂದ್ರೆ ಪೂರ್ಣ ಶಕ್ತಿಯನ್ನು ಪ್ರಯೋಗ ಮಾಡಿ ಅದನ್ನು ಕಿತ್ಕೊಂಡು ಆಚೆಗೆ ಬರೋಕ್ಕೆ ಪ್ರಯತ್ನ ಮಾಡ್ತವೆ. ಆಗ ಆ ಈ ಸರ್ಪುಳಿಲಿ ಕಟ್ಟರೆ ಹಾಗೆ ಕಟ್ಟೋದ್ರಾಗೆ ನಿಮಗೆ ಅತಿಚಾರ ಇಲ್ಲ. ಆದರೆ ನೀವು ಸರ್ಪುಳಿಲಿ ಹಾಕಿ ಕಟ್ಟಿ ಹೋಗಿ ಬಂದರೆ ಅತಿಚಾರ. ಕಟ್ಟುವುದು, ಪೀಡನ ಅಂತಾನೆ, ಕಷ್ಟ ಕೊಡುವುದು. ಅದಕ್ಕೆ ಸುಮ್ಮನೆ ಕಷ್ಟ ಕೊಡೋದ್ರಿ. ದುಡ್ದಷ್ಟಕ್ಕೂ ಸಾಲ, ಮನೆ ಮಗ ಉಂಡಷ್ಟಕ್ಕೂ ಸಾಲ, ಆಳ ಮಗ ದುಡ್ದಷ್ಟಕ್ಕೂ ಸಾಲ. ಅದಕ್ಕಾಗಿ ಈ ಥರ ಅತಿಭಾರಾರೋಪಣಂ ಅಂದರೆ ಅದು ಹೊರಕ್ಕಾಗಲ್ಲ. ಇಲ್ಲೇ ಪಂಡರ್ಪುರ ಐತಲ್ಲ, ನಿಮ್ಗೆ ಬಾಯಲ್ಲಿ ಜೊಲ್ಲು ಸುರಿತಾ ಐತೆ, ಅದು ಇದು ಬರ್ತದಲ್ಲ ನೊರೆ ಬಂದಿದೆ, ರಕ್ತ ಸುರಿತದ, ಮ್ಯಾಲೆ ನಿಂತು ಹೊಡಿತಾನೆ, ಕೆಳಗೆ ನಿಂತು ಹೊಡಿತಾ ಅದ. ಏನು ಅಂದ್ರೆ ಅದರದ್ದೇನು ಅರ್ಥ? ಅದಕ್ಕಾಗಿ ಅತಿ ಭಾರಾರೋಪಣ. ಅವ್ರ ಶಕ್ತಿ ಎಷ್ಟಿದೆಯಪ್ಪ, ಒಂದು ದಿನದಲ್ಲಿ
ಒಂದು 10 ಕಿಲೋಮೀಟ್ರ್ ಹೋಗಿ ಬರೋ ಅಷ್ಟು ಸಾಮರ್ಥ್ಯ ಇದೆ. ನೀವು ಅವ್ರದ್ರಲ್ಲಿ 50 ಕಿಲೋಮೀಟ್ರ್ ನಡೆಸಿದ್ರೆ ಏನಾಗಬೇಕು ಅವಕ್ಕೆ? ಅವ್ರದ್ದಾದರೂ ಜೀವನ ಹೌದಲ್ಲ? ಹಾಂ, ಇದು ಅತಿ ಭಾರಾರೋಪಣ ಅಂತ ಹೇಳ್ತಾರೆ ನಮ್ಗೆ. ಅದಕ್ಕೆ ಶಕ್ತಿಗಿಂತ ಸ್ವಲ್ಪ ಕಮ್ಮಿ. ಅವು ಆನಂದ ಆಗಿರ್ತಾವ, ಅವು ಹಾಗೇನಿಲ್ಲ. ದುಡಿಯೋನು ಮೊದಲೆಲ್ಲ ಈಗ ಹೋತ್ ನೋಡ್ರಿ, ಅದರ ಫಲ ಇವತ್ತು ಎಷ್ಟು ಕಷ್ಟ ಆಗಿತ್ತು ಅಂದರೆ, ಇವತ್ತು ಒಬ್ಬರು ಆಳು ಮಗಳು ಸಿಗೋದು ಕಷ್ಟ ಭಾಳ ಆಗಿದೆ. ಮೊದಲು ಏನು ಮಾಡ್ತಿದ್ರು? ಖರೀದಿ ಮಾಡಿ ತಂದು ಬಿಡ್ತಿದ್ರ. ಏನು ಮಾಡ್ತಿದ್ರ? ಅವನಿಗೆ ಊಟನೇ ಕೊಡಂಗಿಲ್ಲ. ಕೆಲಸ ಮಾಡು 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 ಮಾಡು. ಈಗ ನೋಡ್ರಿ ಅದ್ರ ಫಲ ಇಷ್ಟು ಬಂತು. ಅತಿ ಆತಂದ್ರೆ ಇತಿ ಇಲ್ಲಿಗೆ ಬಂದು ನಿಲ್ತದೆ. ಅದಕ್ಕಾಗಿ ನಮ್ಮ ಆಚಾರ್ಯರು ಹೇಳ್ತಾರೆ, ಇಂಥ ಕಾರ್ಯ ಮಾಡಬಾರ್ದು. ಅದಕ್ಕೆ ಮತ್ತೆ ಅನ್ನಪಾನ ಇಲ್ಲಿ ಮತ್ತಿನ್ನು ಮುಂದೆ ಹೋಗಿ ಹೇಳ್ತಾರೆ, ಅತಿ ಭಾರಾರೋಪಣ, ಹೆಚ್ಚು ಭಾರವನ್ನು ಹೇರುವುದು. ಅಪಿಚ್ಛ ಅದರಂತೆಯೇ ಮುಂದೆ ಹೇಳ್ತಾ ಇದ್ದಾರೆ, ಅದರಂತೆಯೇ ಆಹಾರ ವಾರಣ, ಆಹಾರಕ್ಕೆ ತಡೆಗಟ್ಟುವುದು. ಅಂದರೆ ಅದಕ್ಕೆ ಏನಂತಂದರೆ, ಸಮಯದಲ್ಲಿ ಹುಲ್ಲು ನೀರು ಮೇವು ಕೊಡದೇ ಇರೋದು. ಏನು ಕೊಡದೇ ಇರೋದು? ಇವ್ರು ಏನು ಮಾಡ್ತಾರೆ? ನಾನು ನೋಡ್ತೀನಿ ಈಗಲೂ ಹೊಲ ಬಿತ್ತಕ್ಕೆ ಹೋಗೋರು ಎಲ್ಲ ಏನು ಮಾಡ್ತಾರೆ? ತಾವು ಬುತ್ತಿ ಗಂಟು ಕಟ್ಕೊಂಡು ಹೋಗ್ತಾರೆ. ಏನು ಮಾಡ್ತಾರೆ? ತಾವು ಬುತ್ತಿ ಗಂಟು ಕಟ್ಕೊಂಡು ಹೋಗ್ತಾರೆ. ಮತ್ತು ನೀರಿನ ಕೂಡ ತೊಗೊಂಡು ಹೋಗಿರ್ತಾರೆ. ಅದಕ್ಕೆ ಬೆಳಗ್ಗೆ ಇಲ್ಲಿ ಏನು 4 ಗಂಟೆ 5 ಗಂಟೆಗೆ ಏನು ಕೊಟ್ಟರು, ಸಾಯಂಕಾಲ ಇನ್ನು 5 ಗಂಟೆ 6 ಗಂಟೆ 7 ಗಂಟೆ 8 ಗಂಟೆ ತಕ್ಕ ನೀರು ಇಲ್ಲ, ಮೇವಿಲ್ಲ. ಸ್ವಲ್ಪ ಅದನ್ನೂ ತೊಗೊಂಡು ಹೋಗ್ರಲ್ಲ ಮಧ್ಯದಲ್ಲಿ, ಅದಕ್ಕೂ ಸ್ವಲ್ಪ ಕೊಡ್ರಿ. ಏನು ದಯ ಇಲ್ರಿ. ಅದಕ್ಕೆ ಮಳೆ ಚುಚ್ಕೊಂಡು ಆ ಕೂಲಿಗೆ ಹಿಂಗೆ ಸುಸ್ತಾ ಇರ್ತಾರೆ, ರಕ್ತ ಸುರಿತಾ ಇರ್ತಾವ, ಏನೇನೂ ಇಲ್ಲ. ಈಗಂತೂ ಪೂರಾ ಕಮರ್ಷಿಯಲ್ ಆಗೇ ಹೋತ್ ನೋಡ್ರಿ. ಅದಕ್ಕೆ ಸಮಯದಲ್ಲಿ ಕೆಲಸ ಮಾಡೋ ಆಳಿಗೂ ಕೂಡ ನೋಡ್ರಿ ದುಡ್ದಾನ. ನೀವಂತೂ ದಿನೆಲ್ಲ ಊಟ ಮಾಡೋದಂತೆ, ಮತ್ತು ಹಜಮೂಲ ತಿನ್ನೋದಂತೆ. ಏನು ಮಾಡಕ್ಕದ? ಪಚನ ಮಾಡಕ್ಕಂತೆ. ಅಟ್ಟೆ ಕುಣ್ಬೇಕು. ಅವ್ನು ದುಡ್ದಾನಂತ ಅಂದ್ರೆ ಅವನಿಗೆ ಮಧ್ಯಾಹ್ನದಲ್ಲಿ ಊಟನೂ ಬೇಕಾ? ನಿಮ್ಗೆ ದುಡಿಲ್ಲ, ಕೆಲಸ ಮಾಡಿಲ್ಲ, ಅದನ್ನು ಕಮ್ಮಿ ಊಟ ಮಾಡಿರಿ. ಮನಸ್ಸು ಕೇಳಲ್ರಿ. ಅದನ್ನು ತೊಗೊಂಡು ಬರ್ರಿ, ಇದನ್ನು ತೊಗೊಂಡು ಬರ್ರಿ, ಅದು ತರ್ರಿ, ಇದು ತರ್ರಿ, ಎಲ್ಲ ಚಾಲು ಮ್ಯಾಕೆ ಹಂಗೆ ಹಾಂ, ಅವ್ರಿಗೆ ಅದಕ್ಕೆ ಅವ್ರನ್ನು ನಿಲ್ಲಿಸಬಾರದು ಇಡುವುದು. ಇವು 5 ಸ್ಥೂಲ ಅಹಿಂಸೆಯ ತ್ಯಾಗದ ಎಂದರೆ ಅಹಿಂಸಾನುವೃತ್ತದ ಅತಿಚಾರಗಳಾಗಿದ್ದಾವೆ. ಅದನ್ನು ಒಂದೇ ವೇಳೆ ಸಾಯಿಸೇ ಬಿಟ್ರೆ ಅಂದರೆ ಅನಾಚಾರ ಆಗೋತು. ಏನಾಯ್ತು? ಅನಾಚಾರ ಆಗ್ತದೆ. ಆದರೆ ಸ್ವಲ್ಪ ಸ್ವಲ್ಪ ಹೀಗೆ ಮಾಡಿದರೆ ಅತಿಚಾರ ಆಗ್ತದಂತೆ. ಅಹಿಂಸಾ ಪರಮೋ ಧರ್ಮಕ್ಕೆ परमपू संत शिरोमणि आचार्य गुरुवर विद्यासागर जी महाराज की जय। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार।